ಈಗ ಮಾಡ್ಲಿಕ್ಕೆ ಹೊರಟಿರುವ ಸಂಪುಟ ವಿಸ್ತರಣೆ ಜೊತೆಗೆ ಪಕ್ಷ ಸಂಘಟನೆ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷ ಗಮನ ಕೊಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಹೇಳಿಕೇಳಿ ಚುನಾವಣೆಗೆ ಹೆಚ್ಚು ಕಮ್ಮಿ ಅಂತಂದ್ರೂ ಕೂಡ 1.5 ವರ್ಷ. ಹೀಗಾಗಿ ಆ 1.5 ವರ್ಷಗಳ ಅವಧಿಯಲ್ಲಿ ಪಕ್ಷವನ್ನ ಮತ್ತಷ್ಟು ಬಲವರ್ಧನೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಆಗಬೇಕಾದ ಕೆಲ ಆಯಕಟ್ಟಿನ ಸ್ಥಾನಗಳ ಅಪಾಯಿಂಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಣತಂತ್ರವನ್ನ ಹೆಣಿತಾ ಇದೆ. ಸಂಪುಟದ ಒಟ್ಟಿಗೆ ಕೆಪಿಸಿಸಿ ಆಯಕಟ್ಟಿನ ಸ್ಥಾನಗಳಲ್ಲೂ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆಗೆ ಹೊಸಬರ ನೇಮಕ ಆಗೋ ಸಾಧ್ಯತೆ ಇದೆ. ಇನ್ನು ಕೆಲ ಕಾರ್ಯಾಧ್ಯಕ್ಷರು ಸಚಿವರಾಗೋ ಮುನ್ಸೂಚನೆ ಸಿಕ್ಕಿರುವ ಬೆನ್ನಲ್ಲೇ ತೆರವಾಗೋ ಸ್ಥಾನಕ್ಕೆ ಹಿರಿಯ ಶಾಸಕರನ್ನ ನೇಮಿಸುವ ಚಿಂತನೆಯನ್ನ ಪಕ್ಷ ಮಾಡ್ತಾ ಇದೆ. ಸಂಪುಟದಲ್ಲಿ ಸ್ಥಾನ ವಂಚಿತರಿಗೆ ಕೆಪಿಸಿಸಿ ಮಟ್ಟದಲ್ಲಿ ಸ್ಥಾನಮಾನ ಕೊಟ್ಟು ಸಮಾಧಾನ ಮಾಡುವ ಪ್ರಯತ್ನ, ಮಹಿಳಾ ಕಾರ್ಯಾಧ್ಯಕ್ಷರ ನೇಮಕದ ಬಗ್ಗೆಯೂ ಕೂಡ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಚರ್ಚೆಯಲ್ಲಿದ್ದು, ಸಂಪುಟದಲ್ಲಿ ಸ್ಥಾನ ಮಿಸ್ ಆದ್ರೆ ಹೆಬ್ಬಾಳ್ಕರ್ಗೆ ಕಾರ್ಯಾಧ್ಯಕ್ಷ ಹುದ್ದೆ ಸಿಗೋ ಸಾಧ್ಯತೆಗಳಿದೆಯಂತೆ. ಖಾಲಿ ಇರುವ 20 ಸ್ಥಾನಗಳು ಸಚಿವ ಸಂಪುಟದಲ್ಲಿ ಆ 20 ಭರ್ತಿ ಮಾಡ್ತಾರಾ ಅಥವಾ 3-4 ಉಳಿಸಿಕೊಂಡು ನಂತರದಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಆ 3-4 ಸ್ಥಾನಗಳನ್ನ ತೋರಿಸಿ ಮುಂದಿನ ದಿನಗಳಲ್ಲಿ ಅನ್ನೋ ಸಮಾಧಾನಕರ ಸೂತ್ರವನ್ನ ಹೆಣಿತಾರ. ಇನ್ ಕೇಸ್ ಸಚಿವ ಸಂಪುಟದ ಒಳಗೆ ಕರ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ, ಬಂಡಾಯ ಇದೆ, ಇಂಥ ಅಭ್ಯರ್ಥಿಗಳನ್ನ ಹುಡುಕಿ ಅವರಿಗೆ ಕೆಪಿಸಿಸಿಯಲ್ಲಿ ಒಂದಷ್ಟು ಆಯಕಟ್ಟಿನ ಜಾಗಗಳಲ್ಲಿ ಕೂಡಿಸಿ ಸಮಾಧಾನ ತರುವ ಪ್ರಯತ್ನವನ್ನ ಮಾಡ್ತಾರಾ? ಇಂಥ ಅನೇಕ ವಿಚಾರಗಳ ಬಗ್ಗೆ ಅವಲೋಕನ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ, ಅದರ ಜೊತೆಯಲ್ಲಿ ಪಕ್ಷ ಸಂಘಟನೆ, ಹಾಗೆ ಮುನಿಸ್ಕೊಂಡವರಿಗೆ ಸಮಾಧಾನ ಮಾಡುವ ಪ್ರಯತ್ನದ ಭಾಗವಾಗಿಯೂ ಕೂಡ ಕೆಪಿಸಿಸಿ ಮಟ್ಟದಲ್ಲಿ ಒಂದಷ್ಟು ಹುದ್ದೆ, ಇಷ್ಟೆಲ್ಲಾ ಲೆಕ್ಕಾಚಾರಗಳು. ಡಿಸಿಷನ್ ಇನ್ನಷ್ಟು ವಿಳಂಬ ಆಗತ್ತಾ? ಈ ಸದ್ಯದಲ್ಲೇನೆ ಡಿಸೈಡ್ ಆಗುವ ಸಾಧ್ಯತೆಗಳಿದೆಯಾ? ಸ್ಮಿತಾ, ಕ್ಯಾಬಿನೆಟ್ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯ ಅಂಗಳದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಮಹತ್ವದ ಚರ್ಚೆಯನ್ನ ಮಾಡ್ತಾರಂಥದ್ದು. ಇದು ಕೇವಲ ಕ್ಯಾಬಿನೆಟ್ ವಿಸ್ತರಣೆಯಕ್ಕೆ ಮಾತ್ರವಲ್ಲದೇನೆ ಸಂಘಟನಾತ್ಮಕವಾದಂತಹ ಒಂದಷ್ಟು ವಿಚಾರಗಳ ಬಗ್ಗೆನೂ ಕೂಡ ಕೆಲ ಪ್ರಸ್ತಾವಗಳು ಆಗುವಂತ ಸಾಧ್ಯತೆಗಳಿದಾವೆ. ಒಂದು, ಡಿಸಿ ಹುದ್ದೆಗಳನ್ನ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ವಿಚಾರ ಆದ್ರೆ, ಮತ್ತೊಂದು ಕಡೆಗೆ ಕಾರ್ಯಾಧ್ಯಕ್ಷರು ಕೂಡ ಈಗಾಗಲೇ ಕಳೆದ ಬಾರಿ ಅಧಿಕಾರ ಹಂಚಿಕೆ ಸೂತ್ರದ ಸಂದರ್ಭದಲ್ಲಿ ಕೆಲ ಹಿರಿಯ ನಾಯಕರಿಗೂ ಕೂಡ ಮಾತನ್ನ ಕೊಡಲಾಗಿತ್ತು. ಹಂಗಾಗಿ ಕೊಟ್ಟ ಮಾತನ್ನ ನಡೆಸಿಕೊಳ್ಳುವಂತ ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತಿರುವಂತ ಹಿನ್ನೆಲೆಯಲ್ಲಿ ಅಂತವ್ರು ಕೆಲ ಕಾರ್ಯಾಧ್ಯಕ್ಷರುಗಳು ಕೂಡ ಸಚಿವರ ಸ್ಥಾನಕ್ಕೆ ಹೋಗುವಂತ ಮುನ್ಸೂಚನೆಗಳು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಯಾರಿಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋಂತ ಒಂದಷ್ಟು ವಿಚಾರಗಳು ಲೆಕ್ಕಾಚಾರದ ಮಾತುಕತೆ ಕೂಡ ಇವತ್ತು ಆಗುವಂತ ಸಾಧ್ಯತೆಗಳಿದಾವೆ. ಕಾರಣ ಏನಂತಂದು ಹೇಳಿದ್ರೆ, ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಸಚಿವ ಸ್ಥಾನವನ್ನ ಅಲಂಕರಿಸಿದಂತ ಅಥವಾ ಸಚಿವ ಸ್ಥಾನದಲ್ಲಿದ್ದು ಅಧಿಕಾರವನ್ನ ಅನುಭವಿಸಿದಂತ ನಾಯಕರಿಗೆ ಪಕ್ಷ ಸಂಘಟನೆ ಮಾಡುವಂತ ಒಂದಷ್ಟು ಜವಾಬ್ದಾರಿಗಳನ್ನು ಕೂಡ ಹಂಚಿಕೆ ಮಾಡುವಂತ ಸಾಧ್ಯತೆಗಳು ಇದಾವೆ. ಅದರಲ್ಲೂ ಕೂಡ ಹೊಸಬರಿಗೂ ಕೂಡ ಒಂದಷ್ಟು ಅವಕಾಶವನ್ನ ಕೊಡಬೇಕು ಅನ್ನೋಂತ ನಿಟ್ಟಿನಲ್ಲಿ ಒಂದಷ್ಟು ಮಹಿಳಾ ಕಾರ್ಯಾಧ್ಯಕ್ಷ ಹುದ್ದೆಗೂ ಕೂಡ ಒಂದಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಮತ್ತೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಅವರ ಹೆಸರುಗಳು ಕೂಡ ಚಾಲ್ತಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸಂಘಟನಾತ್ಮಕವಾದಂತಹ ಬದಲಾವಣೆಗಳನ್ನ ತರುವಂತ ನಿಟ್ಟಿನಲ್ಲಿ ಜೊತೆಗೆ ಒಂದಷ್ಟು ಹಿರಿಯರ ನಾಯಕರಿಗೆ ಜವಾಬ್ದಾರಿಗಳನ್ನು ಕೊಡುವಂತದ್ದು, ಆ ಮೂಲಕ ಸರ್ಕಾರ ಮತ್ತು ಪಕ್ಷದ ನಡುವೆ ಒಂದಷ್ಟು ಸಮನ್ವಯತೆ ದಾರಿಯಲ್ಲಿ ಸಾಗಿ ಮುಂದಿನ ಚುನಾವಣೆಯಲ್ಲಿ ಒಂದಷ್ಟು ಗೆಲ್ಲುವಂತ ಲೆಕ್ಕಾಚಾರವನ್ನ ಹಣಿತಾ ಇದ್ದಾರೆ. ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಮತ್ತು ಸಂಘಟನಾತ್ಮಕ ಬದಲಾವಣೆಗೆ ಕೈ ಹಾಕ್ತಾ ಇರುವಂತಹ ಹೈಕಮಾಂಡ್ ಹಿರಿಯ ನಾಯಕರಿಗೆ ಈಗಾಗಲೇ ಖಾಲಿ ಇರುವಂತಹ 20 ಸ್ಥಾನಗಳಿಗೆ 45ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿರುವಂತಹ ಹಿನ್ನೆಲೆಯಲ್ಲಿ ಭುಗಿಲೇಳುವಂತ ಅಸಮಾಧಾನವನ್ನ ಯಾವ ರೀತಿ ತಣಿಸುತ್ತೆ, ಅದನ್ನ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋಂಥದ್ದು ಕೂಡ ಒಂದಷ್ಟು ಯಕ್ಷ ಪ್ರಶ್ನೆ ಆಗಿ ಉಳಿದಿರುವಂತದ್ದು. ರೈಟ್, ಧನ್ಯವಾದ ಹನುಮಂತು ಮಾಹಿತಿಗಾಗಿ.